ನಮಸ್ಕಾರ ಸ್ನೇಹಿತರೆ. ಗೇಮ್ ಡೌನ್ಲೋಡ್ ಮಾಡೋದು ಸುಲಭ, ಆದರೆ ಅದರಲ್ಲಿ ಸಿಕ್ಕಾಕೊಂಡು ಹೊರಬರುವುದು ಎಷ್ಟು ಕಷ್ಟ ಅಂತ ಯೋಚಿಸಿದ್ದೀರಾ? ಯೋಚಿಸಿ ನೋಡಿ, ನಿಮ್ಮ ಕೈಯಲ್ಲಿ ಒಂದು ಮೊಬೈಲ್ ಗೇಮ್, ಒಂದು ಕ್ಲಿಕ್ನಲ್ಲಿ ಹಣ ಗೆಲ್ಲುವ ಕನಸು. ಆದರೆ ಅದೇ ಕ್ಲಿಕ್ ನಿಮ್ಮ ಜೀವನವನ್ನೇ ಹಾಳು ಮಾಡಬಹುದು. ಬೆಂಗಳೂರಿನ ಸಾಫ್ಟ್ವೇರ್ ಇಂಜಿನಿಯರ್ 3 ಕೋಟಿ ಹಣ ಪೋಕರ್ ಆಟದಲ್ಲಿ ಕಳೆದುಕೊಂಡಿದ್ದಾನೆ. 3 ಕೋಟಿ ಒಂದೇ ಕ್ಲಿಕ್ನಲ್ಲಿ ಹಾರಿ ಹೋಯಿತು. ಇನ್ನು ನಮ್ಮ ಕರ್ನಾಟಕದಲ್ಲೇ 2023ರಿಂದ 2025 ಜುಲೈವರೆಗೆ ಕೇವಲ 31 ತಿಂಗಳಲ್ಲೇ 32 ಜನರು ತಮ್ಮ ಪ್ರಾಣ ಕಳೆದುಕೊಂಡಿದ್ದಾರೆ. ಹೌದು, ಸಾವಿರಾರು ಕುಟುಂಬಗಳು ಆನ್ಲೈನ್ ಗೇಮಿಂಗ್ನಲ್ಲಿ ಹಣ ಕಳೆದುಕೊಂಡಿದ್ದಾರೆ. ಡಿಪ್ರೆಷನ್, ಸಾಲಬಾಧೆ, ತಲೆನೋವು, ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ. ಇವೆಲ್ಲದರ ಹಿನ್ನೆಲೆಯಲ್ಲಿ 2025 ಆಗಸ್ಟ್ 20ರಂದು ಲೋಕಸಭೆಯಲ್ಲಿ, 21ರಂದು ರಾಜ್ಯಸಭೆಯಲ್ಲಿ ಐತಿಹಾಸಿಕ ನಿರ್ಧಾರ ತೆಗೆದುಕೊಂಡಿದೆ. ಪ್ರಮೋಷನ್ ಅಂಡ್ ರೆಗ್ಯುಲೇಷನ್ ಆಫ್ ಆನ್ಲೈನ್ ಗೇಮಿಂಗ್ ಬಿಲ್ 2025. ಈ ಬಿಲ್ ಸ್ಪಷ್ಟವಾಗಿ ಹೇಳುತ್ತದೆ, ರಿಯಲ್ ಮನಿ ಗೇಮ್ಸ್, ಬೆಟ್ಟಿಂಗ್, ಲಾಟರಿ, ಫ್ಯಾಂಟಸಿ ಗೇಮ್ಸ್ ಸಂಪೂರ್ಣ ನಿಷಿದ್ಧ. ಯಾಕೆ ಗೊತ್ತಾ? ಕಳೆದ ಕೆಲವು ವರ್ಷಗಳಲ್ಲಿ ಭಾರತೀಯರು ಒಟ್ಟು 20,000 ಕೋಟಿ ನಷ್ಟ ಅನುಭವಿಸಿದ್ದಾರೆ. ಇನ್ನೂ ಭಯಾನಕ ಸಂಗತಿ ಏನು ಅಂದ್ರೆ, ಇದು ಟೆರರ್ ಫಂಡಿಂಗ್ ಎಂಬ ಶಂಕೆ ಕೂಡ ಇದೆ. ಆದರೆ ನಿಮ್ಮ ಮನಸ್ಸಿಗೆ ಪ್ರಶ್ನೆ ಬರ್ಬೋದು, ಹಾಗಾದ್ರೆ ಸರ್ಕಾರ ಇದನ್ನು ಈಗ ಯಾಕೆ ಕಾನೂನುಬದ್ಧಗೊಳಿಸಿದೆ? ಹೌದು, ಮೊದಲು ಸರ್ಕಾರ ಇದು ಉದ್ಯಮ, ಉದ್ಯೋಗ, ತೆರಿಗೆ, ಆದಾಯ ಎಂದು ಕಾಣಿಸಿತು. ಆದರೆ ಕಾಲಾನುಸಾರ ನಷ್ಟದ ಅಂಕಿಅಂಶಗಳು, ಆತ್ಮಹತ್ಯೆಗಳ ಸುದ್ದಿ ಮತ್ತು 20,000 ಕೋಟಿಗೂ ಹೆಚ್ಚು ಹಣ ಜನರು ಕಳೆದುಕೊಂಡರೆಂಬ ವರದಿಗಳು ಸರ್ಕಾರವನ್ನು ಬೆಚ್ಚಿ ಬೀಳಿಸುವಂತೆ ಮಾಡಿತು. ಹೀಗಾಗಿ ಈಗ ಸ್ಪಷ್ಟ ನಿರ್ಧಾರ, ಹಣದ ಗೇಮ್ಸ್ಗೆ ಸ್ಟಾಪ್. ಆದರೆ ಈ ಸ್ಪೋರ್ಟ್ಸ್ ಗೇಮ್ಸ್ಗೆ, ಶೈಕ್ಷಣಿಕ ಮತ್ತು ಸಾಮಾಜಿಕ ಗೇಮ್ಸ್ಗೆ ಸರ್ಕಾರ ಗ್ರೀನ್ ಸಿಗ್ನಲ್ ನೀಡಿದೆ. ಅದಕ್ಕಾಗಿ ನ್ಯಾಷನಲ್ ಆನ್ಲೈನ್ ಗೇಮಿಂಗ್ ಕಮಿಷನ್ ರಚನೆ ನಡೆಯಲಿದೆ. ಆದರೆ ಎಚ್ಚರ, ಯಾರೇ ಅನಾಧಿಕೃತ ರಿಯಲ್ ಮನಿ ಗೇಮಿಂಗ್ ನಡೆಸಿದರೆ 1 ಕೋಟಿ ದಂಡ ಜೊತೆಗೆ 3 ವರ್ಷ ಜೈಲು ಶಿಕ್ಷೆ ಕಡ್ಡಾಯ. ಮೇಲಕ್ಕೆ ಹೋಗಬೇಕೆಂದು ಆಟ ಆಡ್ತಿದ್ರೆ ಗೊತ್ತಾಗದೆ ಜೀವನವೇ ಗೇಮ್ ಓವರ್ ಆಗುತ್ತಿರುತ್ತೆ. ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕೆಳಗೆ ಕಮೆಂಟ್ ಮಾಡಿ. ಜೈ ಹಿಂದ್.